ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ 21,000ಕ್ಕೂ ಹೆಚ್ಚು ಉದ್ಯೋಗಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಯಾವ ಹುದ್ದೆ, ಹೇಗೆ ಅಪ್ಲಿಕೇಶನ್ ಹಾಕೋಬೇಕು, ಎಲ್ಲಿ ಹುದ್ದೆ ಖಾಲಿ ಇದೆ, ಸ್ಯಾಲ್ರಿ ಏನು, ಕ್ವಾಲಿಫಿಕೇಶನ್ ಏನು, ಎಲ್ಲದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿದಿನನೂ ಇದೇ ರೀತಿ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ವಿಡಿಯೋ ಶುರು ಮಾಡೋಣ. ಇಂಡಿಯನ್ ಪೋಸ್ಟ್ ಆಫೀಸ್ ಭಾರತೀಯ ಅಂಚೆ ಕಚೇರಿಯವರು 21,413 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ. ಯಾವ್ಯಾವ ಸ್ಟೇಟ್ಗಳಲ್ಲಿ ಖಾಲಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಗ್ರಾಮೀಣ ಡಾಕ್ ಸೇವಕ್ ಈ ಹುದ್ದೆ ಖಾಲಿ ಇದೆ. ಸ್ಯಾಲ್ರಿ 10,000ದಿಂದ 29,380 ರೂಪಾಯಿ ಪರ್ ಮಂತ್. ನೆಕ್ಸ್ಟ್ ಯಾವ್ಯಾವ ಸ್ಟೇಟ್ನಲ್ಲಿ ಖಾಲಿ ಇದೆ ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶದಲ್ಲಿ 1,215, ಅಸ್ಸಾಂ 655, ಬಿಹಾರ್ 783, ದೆಹಲಿ 30, ಛತ್ತೀಸ್ಗಢ 638. ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ 1,135 ಹುದ್ದೆ ಖಾಲಿ ಇದೆ. ಎಲ್ಲ ಬೇರೆ ಬೇರೆ ಸ್ಟೇಟಿಗೂ ಹಾಕಬೇಕು ಅಂತ ಹೇಳಿದ್ರು ನೀವು ಹಾಕೋಬಹುದು. ಹೇಗೆ ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ನೆಕ್ಸ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕಪ್ಪ ಅಂತ ಹೇಳಿದ್ರೆ 10th ಪಾಸ್ ಆಗಿದ್ರೆ ಸಾಕು, ನಿಮಗೆ ಉದ್ಯೋಗ ಸಿಗತ್ತೆ. ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ 10th ಅಂದ್ರೆ SSLC ಪಾಸ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಹಾಕೋಬಹುದು. 18ರಿಂದ 40 ವರ್ಷ. ಆದರೆ ನಿಮಗೇನಾದರೂ 40 ವರ್ಷಕ್ಕಿಂತ ಜಾಸ್ತಿ ಏಜ್ ಇದೆಯಾ, ಹಾಗಾದ್ರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ವಯೋಮಿತಿ ಸಡಿಲಿಕೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. PWBD ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. PWBD OBC ಆಗಿದ್ರೆ 13 ವರ್ಷದ ಸಡಿಲಿಕೆ. PWD SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವರಿಗೆ 15 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. PWD ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಹೇಳಿ. ಯಾವ್ಯಾವ ಡಿಸೆಬಿಲಿಟಿ ಅವರಿಗೆ ಉದ್ಯೋಗ ಸಿಗತ್ತೆ, ಎಷ್ಟು ಪರ್ಸೆಂಟೇಜ್ ಡಿಸೆಬಿಲಿಟಿ ಇದ್ರೆ ಅಂತ ಅದನ್ನೆಲ್ಲ ನಿಮಗೆ ನೋಟಿಫಿಕೇಶನ್ ನಲ್ಲಿ ಕೊಟ್ಟಿದ್ದಾರೆ. ಅದನ್ನ ಓದ್ಕೊಳ್ಳಿ ಸಂಪೂರ್ಣವಾಗಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಅದಕ್ಕೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ನಿಮ್ಮ ಡಿಸೆಬಿಲಿಟಿ ಪ್ರೂವ್ ಮಾಡೋದಕ್ಕೆ. ಸೊ ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ಥರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಪ್ಲಿಕೇಶನ್ ಫೀಸು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ SC ST PWBD ಮತ್ತೆ ಟ್ರಾನ್ಸ್ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ಇನ್ನಿತರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಅಪ್ಲಿಕೇಶನ್ ಫೀಸ್ ಇದೆ, ಆದರೆ ಕೇವಲ 100 ರೂಪಾಯಿಗಳು ಇಟ್ಟಿದ್ದಾರೆ. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಇಷ್ಟು ಕಮ್ಮಿ ಇಟ್ಟಿದ್ದಾರೆ. ಆದಷ್ಟು ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಯಾಕಂದ್ರೆ 21,000 ಹುದ್ದೆಗಳು ಖಾಲಿ ಇದೆ. ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ. ಮೋಡ್ ಆಫ್ ಪೇಮೆಂಟ್ ಆಫ್ಲೈನ್ ಮುಖಾಂತರ ಪೇ ಮಾಡೋ ಅವಕಾಶ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ ನಂತರ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ, ಸಂದರ್ಶನ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಯಾವುದೇ ರೀತಿಯ ಪರೀಕ್ಷೆ, ಲಿಖಿತ ಪರೀಕ್ಷೆ ಆ ಥರ ಯಾವುದೇ ಪರೀಕ್ಷೆ ಕೂಡ ಇರೋದಿಲ್ಲ. ಆದಷ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಏನೇನು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಡಾಕ್ಯುಮೆಂಟ್ಸ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೋಬಹುದು. ಯಾವ್ದಾರ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆ, ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ಯಾವುದು ಅಂತ ನೋಡೋದಾದ್ರೆ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಮಾರ್ಕ್ ಶೀಟ್ನ ಪ್ರೂಫ್ ಅದಕ್ಕೆ ಬೇಕು, ಅದನ್ನ ಇಟ್ಕೊಳ್ಳಿ. ಮತ್ತೆ ID ಪ್ರೂಫ್ಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಥವಾ ವೋಟರ್ ID, ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಕೆಟಗರಿಯ ಪ್ರಕಾರ ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡೋದ್ರಿಂದ ನಿಮ್ಮ ಕಾಸ್ಟ್ ಪ್ರೂಫ್ಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ
PWD ಕ್ಯಾಂಡಿಡೇಟ್ಸ್ಗಳಿಗೆ PWD ಸರ್ಟಿಫಿಕೇಟ್ ಬೇಕಾಗುತ್ತೆ, ಡಿಸಬಿಲಿಟಿ ಸರ್ಟಿಫಿಕೇಟ್ಸು. ಮತ್ತೆ EWS ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮಗೆ EWS ಸರ್ಟಿಫಿಕೇಟ್ ಬೇಕಾಗುತ್ತೆ, ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿ. ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ ಆಗಿದ್ರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗುತ್ತೆ. ಅದಕ್ಕೆ ಯಾವುದು ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ನೀವು ಇಟ್ಕೋಬಹುದು. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ನೀವು ಪ್ರೊಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, issued by medical officer ಆಫ್ ಎನಿ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಪ್ರಿಲಿಮಿನರಿ ಅಂದ್ರೆ ಈಗ ಹೆಲ್ತ್ ಕೇರ್ ಸೆಂಟರ್ಸ್ ಇರುತ್ತಲ್ಲ ಗೌರ್ಮೆಂಟ್ ಇಂದು, ಅಲ್ಲಿಂದ ಆಗಿದ್ರೂ ತೊಂದರೆ ಇಲ್ಲ. ಓಕೆನಾ. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕು. ಅದಾದ ನಂತರ ನಿಮ್ಮ ಸಿಗ್ನೇಚರಿನ ಒಂದು ಫೋಟೋ ಇಮೇಜ್ ಬೇಕಾಗುತ್ತೆ. ಅದು ಕೂಡ JPG ಅಥವಾ JPEG ಫಾರ್ಮ್ಯಾಟ್ನಲ್ಲಿ ಇರಬೇಕಾಗುತ್ತೆ. ಮತ್ತೆ ಫೋಟೋ ಲೆಸ್ ದ್ಯಾನ್ 50 KB, 50 KBಗಿಂತ ಕಮ್ಮಿ ಇರಬೇಕು ಫೋಟೋ. ಸಿಗ್ನೇಚರು 20 KBಗಿಂತ ಕಮ್ಮಿ ಇರಬೇಕಾಗುತ್ತೆ. ನಿಮಗೆ ಕಮ್ಮಿ ಮಾಡೋದು ಹೇಗೆ ಅಂತ ಹೇಳಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋನ ಕಮ್ಮಿ ರೆಸೊಲ್ಯೂಷನ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ವಾಟ್ಸಪ್ನಲ್ಲಿ ಯಾರಿಗಾದ್ರೂ ಸೆಂಡ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ವಾಪಸ್ ಕಳಿಸ್ಕೊಳ್ಳಿ, ಹಂಗೂ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ HD ಕೊಡಬೇಡಿ ಅಷ್ಟೇ ವಾಟ್ಸಪ್ಪಲ್ಲಿ ಕಳಿಸೋತ್ತಿಗೆ. ನೆಕ್ಸ್ಟ್ ಇದೆಲ್ಲದನ್ನು 2 ಸೆಟ್ ಕಾಪಿ ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿರಿ. ಓಕೆನಾ. ಇದರಲ್ಲಿ 2 ಸೆಟ್ ಕೇಳಿದ್ದಾರೆ, ಸೊ 2 ಸೆಟ್ಸ್ ಆಫ್ ಕಾಪಿ ಬೇಕಾಗತ್ತೆ. ಇಂಟರ್ವ್ಯೂಗೆ ಹೋಗ್ತಾನು ಕೇಳ್ತಾರೆ ಅನ್ಸುತ್ತೆ, ಅದನ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋದು ಪಕ್ಕ, ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಇರುತ್ತಲ್ಲ, ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ದೆ ಅಪ್ಲಿಕೇಶನ್ ಹಾಕಬೇಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಹಾಕಬೇಕಾದ್ರೆ ನಿಮ್ಮ ಇಮೇಲ್ ID ಕರೆಕ್ಟಾಗಿ ಮೆನ್ಷನ್ ಮಾಡಿ, ಯಾಕಂದ್ರೆ ನಿಮ್ಮ ಇಮೇಲ್ ID ವೆರಿಫೈ ಆಗುತ್ತೆ OTP ಮುಖಾಂತರ. ಅದಕ್ಕೋಸ್ಕರ ಅದನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರನ್ನು ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಆಧಾರ್ನ ನಂಬರ್ನ ಕೇಳ್ತಾರೆ. ಮತ್ತೆ SLC ಯಾವಾಗ ಪಾಸ್ ಆಗಿದ್ದು ಅನ್ನೋ ಇಯರ್ನು ನಿಮಗೆ ಏನಾದ್ರು ಗೊತ್ತಿದ್ರೆ ಅದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕ್ತಾ ಅದು ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇದರ ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಸಿಗುತ್ತೆ ಈ ದಾಕ್ ಸೇವಕ್ ಇಂದು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ ಅಲ್ಲಿ ನೀವು ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇನ್ನೊಂದ್ಸಲ ತಿಳಿಸ್ಕೊಡ್ತಾ ಇದ್ದೀನಿ, ಹಲವಾರು ಜನ ಕಮೆಂಟ್ಸ್ ನಲ್ಲಿ ಕೇಳ್ತೀರಾ ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಅಂತ. ವಾಟ್ಸ್ಆಪ್ ಚಾನಲ್ ನಲ್ಲಿ ಇದೆ, ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರಂ ಫಿಲ್ಅಪ್ ಮಾಡ್ತಾ ಎಲ್ಲ ಕಾಪೀಸ್ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದೆಲ್ಲದನ್ನು ಸ್ಕ್ಯಾನ್ಡ್ ಕಾಪೀಸ್ನ ರೆಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ನ ನೀವು ನಿಮ್ಮ ಕೆಟಗರಿಯ ಪ್ರಕಾರ ಪೇ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆದ ಮೇಲೆ ನೀವು ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಏನಾದರೂ ಬಂದರೆ ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅಥವಾ ಮುಂದಿನ ರೆಫರೆನ್ಸ್ಗೆ ಬೇಕಾಗುತ್ತೆ, ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ನಿಮಗೆ ಏನಾದರೂ ಅಪ್ಲಿಕೇಶನ್ ಲೈವ್ ಹೇಗೆ ಹಾಕೋದು ಅನ್ನೋ ಡೆಮೋ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 15 ಕಮೆಂಟ್ಸ್ ಬಂದರೆ ನಾನು ವಿಡಿಯೋ ಮಾಡ್ತೀನಿ ಹೇಗೆ ಡೆಮೋ ವಿಡಿಯೋ ಅಂತ ಹೇಳಿ ತೋರಿಸ್ಕೊಡ್ತೀನಿ ವಿಡಿಯೋ ಮಾಡಿ. ನೆಕ್ಸ್ಟ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಅಂತ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋದಾದ್ರೆ ಗ್ರಾಮೀಣ ದಾಕ್ ಸೇವಕ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಇದು ಪೋಸ್ಟ್ ಮಾಸ್ಟರ್ ಹುದ್ದೆಗೆ 12,000ದಿಂದ 29,380 ರೂಪಾಯಿ. ಗ್ರಾಮೀಣ ದಾಕ್ ಸೇವಕ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ದಾಕ್ ಸೇವಕ್ ಅಂತ ಏನಿದೆಯಲ್ಲ ಆ ಹುದ್ದೆಗೆ 10,000ದಿಂದ 24,470 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಹಾಕಬೇಕು. ಓಪನ್ ಆಗಿದ್ದ ದಿನಾಂಕ 10 ಫೆಬ್ರವರಿ 2025, ಕೊನೆಯ ದಿನಾಂಕ 3 ಮಾರ್ಚ್ 2025. ಇನ್ನು ತುಂಬಾ ಕಾಲ ಟೈಮ್ ಇದೆ ಅಂತ ಹೇಳಿ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಯಾಕಂದ್ರೆ ಸರ್ವರ್ ಕ್ರಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಲ್ಲಾ ಸ್ಟೇಟ್ ಇಂದನೂ ಹಾಕೋತಾ ಇರ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಿಮಗೆ ಕರೆಕ್ಷನ್ ಮಾಡೋದಕ್ಕೆ ಅವರು ಕಾಲಾವಕಾಶ ಕೊಟ್ಟಿರ್ತಾರೆ, ನೀವು ಎಡಿಟ್ ಅಥವಾ ಕರೆಕ್ಷನ್ ಮಾಡೋದಕ್ಕೆ. ಯಾವತ್ತಿಂದ ಯಾವತ್ತು ಅಂತ ಹೇಳಿದ್ರೆ 6ನೇ ತಾರೀಕಿಂದ 8ನೇ ತಾರೀಕು ಮಾರ್ಚ್ 2025 ನಿಮಗೆ ಅಪ್ಲಿಕೇಶನ್ ಎಡಿಟ್ ಅಥವಾ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆದ್ರೂ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಮುಂಚೆನೆ ಹಾಕೊಂಡಿರಿ. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಸರ್ಕಲ್ ವೈಸ್ ವೇಕೆನ್ಸಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸರ್ಕಲ್ ವೈಸ್ ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ಸ್ಟೇಟಿಗೆ ಒಂದೊಂದು
ಡಾಕ್ಯುಮೆಂಟ್ಸ್ನ ಬಿಟ್ಟಿರ್ತಾರೆ ನೋಟಿಫಿಕೇಶನ್. ಕರ್ನಾಟಕಕ್ಕೆ ಒಂದು ಬಿಟ್ಟಿದ್ದಾರೆ, ಅದನ್ನ ಮತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಎರಡನ್ನೂ ನಿಮಗೆ ಕೊಡ್ತೀನಿ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಸರ್ಕಲ್ ವೈಸು ಮತ್ತು ಅಫಿಷಿಯಲ್ ನೋಟಿಫಿಕೇಶನ್ ಎರಡನ್ನೂ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ್ರಿ, ಓದ್ಕೊಂಡ್ರಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಬೇಕಲ್ಲ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ವಾಟ್ಸಪ್ ಚಾನಲ್ನಲ್ಲೂ ಕೂಡ ಸಿಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ indianpostgdsonline.gov.in. ನೆಕ್ಸ್ಟ್ ನೀವು ಇಲ್ಲಿ ಅಪ್ಲಿಕೇಶನ್ ಇದೆಯಲ್ಲ, ಈ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಸ್ಟೇಜ್ 1 ರಿಜಿಸ್ಟ್ರೇಷನ್ ಇದೆಯಲ್ಲ, ರಿಜಿಸ್ಟ್ರೇಷನ್ ಆಗಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಆನ್ಲೈನ್ ಸ್ಟೇಜ್ 2ಗೆ ಹೋಗ್ಬೋದು. ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಸ್ಟೇಜ್ 1 ಕ್ಲಿಕ್ ಮಾಡಿ, ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಐ ಡಿ ಇದಿಷ್ಟು ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಅದಾದ ನಂತರ ಮತ್ತೆ ಇಲ್ಲಿ ಸ್ಟೇಜ್ 2 ಇದೆಯಲ್ಲ, ಅಪ್ಲೈ ಆನ್ಲೈನ್ ಕೊಡಬೇಕಾಗುತ್ತೆ. ಅಪ್ಲೈ ಆನ್ಲೈನ್ ಕೊಟ್ಟಾಗ ನಿಮ್ಮ ರಿಜಿಸ್ಟರ್ ಆಗಿರ್ತಿಲ್ಲ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಮತ್ತೆ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನ ಸರ್ಕಲ್ ಅಂತ ಹೇಳ್ತಾರೆ. ನೀವು ಸರ್ಕಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕರ್ನಾಟಕ ಆದರೆ ಕರ್ನಾಟಕ, ಆಂಧ್ರ ಪ್ರದೇಶ ಆದರೆ ಆಂಧ್ರ ಪ್ರದೇಶ, ನೀವು ಯಾವ ಸ್ಟೇಟಿಗೆ ಹಾಕ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಅದಾದ ನಂತರ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ನಿಮಗೆ ಡೆಮೋ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾವು ಮಾಡ್ಕೊಡ್ತೀವಿ. ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 15ಕ್ಕಿಂತ ಜಾಸ್ತಿ ಕಮೆಂಟ್ ಬಂದರೆ ನಿಮಗೆ ಡೆಮೋ ವಿಡಿಯೋ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.